ಹಲೋ, ನಮಸ್ಕಾರ ರೀ. ನನ್ನ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಇವತ್ತು ನಾನು ಒಂದು ಹಳೆಯ ಕಾಲದ್ದು ಇದಕ್ಕೆ ಏನಂತಾರೆ, ಪಲ್ಯ ಅಲ್ಲ ಭರ್ತ ಅಂತ ಹೇಳ್ತಾರೆ. ಪಲ್ಯನೂ ಮಾಡ್ತಾರೆ ಬಾಳೆಕಾಯ್ದು. ಆದರೆ ನಾನು ಇವತ್ತು ಬಾಳೆಹಣ್ಣಿನ ಸಿಪ್ಪೆಯ ಭರ್ತ ಮಾಡೋದು ಹೇಳ್ತೀನಿ. ಇದನ್ನು ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಿದ್ರು, ನಮ್ಮ ಅಮ್ಮನೂ ಮಾಡ್ತಿದ್ರು. ಅದಕ್ಕೆ ಇದು ಶ್ರೀಕೃಷ್ಣ ವಿದುರನ ಮನೆಗೆ ಹೋದಾಗ ವಿದುರ ಆ ಭಕ್ತಿಗೆ ಪರವಶ ಆಗಿ ಶ್ರೀಕೃಷ್ಣನಿಗೆ ಬಾಳೆಹಣ್ಣು ಸುಲಿದು ಬಾಳೆಹಣ್ಣು ಸಿಪ್ಪೆ ಶ್ರೀಕೃಷ್ಣನಿಗೆ ಕೊಡ್ತಾನೆ. ಬಾಳೆಹಣ್ಣು ಮೂಲೆಗೆ ಒಗಿತಿರ್ತಾನೆ. ಆದ್ರೆ ಭಗವಂತ ಸಹಿತ ಬಾಳೆಹಣ್ಣಿನ ಸಿಪ್ಪೆ ತಿಂದ, ಅವನ ಭಕ್ತಿಗೆ ಮೆಚ್ಚಿ ತಿಂದ. ಆದರೆ ಈಗ ನಾವು ಬಾಳೆಹಣ್ಣು ಆರೋಗ್ಯಕ್ಕೆ ಎಷ್ಟು ಚಲೋ. ಕೆಲವರಿಗಂತೂ ನೋಡ್ರಿ, ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿಂದೆ ರೂಢ. ಮಕ್ಕಳಿಗೆ ದಿನಾ ಒಂದು ಬಾಳೆಹಣ್ಣು ಕೊಡಬೇಕು. ಯಾಕಂದ್ರೆ ಈ ಬಾಳೆಹಣ್ಣು ತಿನ್ನೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಬಾಳೆ ಗಿಡದಿಂದ ನೋಡ್ರಿ, ಬಾಳೆ ಎಲೆ ಉಪಯೋಗ ಮಾಡ್ತೀವಿ, ಅದು ಗೊನೆ ಬಿಟ್ರೆ ಅದು ಮುಂದಿಂದ ಹೂ ಉಪಯೋಗ ಮಾಡ್ತೀವಿ, ಬಾಳೆಕಾಯಿ ಉಪಯೋಗ ಮಾಡ್ತೀವಿ, ಮತ್ತು ಅದರ ಬಾಳೆ ಗಿಡದಿಂದ ದಿಂಡು ಅದನ್ನು ಉಪಯೋಗ ಮಾಡ್ತೀವಿ. ಬಾಳೆಕಾಯಿ ಅದರದ್ದು ಪಲ್ಯ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ. ಮತ್ತು ಬಾಳೆಹಣ್ಣು ತಾಜಾ ಇತ್ತಂದ್ರೆ ಅದರ ಸಿಪ್ಪೆ ಸಹಿತ ಉಪಯೋಗ ಬರ್ತದೆ. ಒಳಗಿನ ಹಣ್ಣಂತೂ ತಿಂದೇ ತಿಂತೀವಿ, ಅದರ ಸಿಪ್ಪಿನೂ ಉಪಯೋಗ ಮಾಡಿ ಅದರಿಂದ ಅಡುಗೆ ಯಾವ ರೀತಿ ಅಂದ್ರೆ ನಾವು ಅದರಿಂದ ಪದಾರ್ಥಗಳನ್ನ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕತ್ತೀನಿ. ಒಂದೊಂದು ಸಾರಿ ಬಾಳೆಹಣ್ಣು ತೊಗೊಂಡಿರ್ತೀವಿ, ಇನ್ನು ಕಾಯಿ ಇರ್ತಾವೆ. ಸಂಜೆ ಅನ್ನೋದ್ರಾಗೆ ಅದರ ಬಣ್ಣ ಚೇಂಜ್ ಆಗ್ತದೆ. ಆದರೆ ತೊಗೊಂಡಾಗ ಈ ರೀತಿ ಬಾಳೆಹಣ್ಣು ಇದ್ದಾಗ ನಾವು ಈ ಬಾಳೆಹಣ್ಣಿನ ಸಿಪ್ಪೆಯ ಭರ್ತ ಮಾಡಿದ್ರೆ ಇದು ಭಕ್ರಿಗೂ ಚಲೋ, ಚಪಾತಿಗೂ ಚಲೋ. ನಾವೆಲ್ಲ ಉತ್ತರ ಕರ್ನಾಟಕದವರು ಚಪಾತಿ ಭಕ್ರಿ ತಿಂದು ಅಭ್ಯಾಸ. ಅದಕ್ಕೆ ಇನ್ನಿಲ್ಲದ ಸಾಧನೆ ಮಾಡ್ಕೊಂಡು ತಿಂತಿದ್ರು. ಹಿಂದಿನವರು ಭಾಳ ಚಂದ ಮಾಡ್ತಿದ್ರು. ಈಗ ನಾನು 2 ಬಾಳೆಹಣ್ಣಿನ ಸಿಪ್ಪೆ ಭರ್ತ ಮಾಡಿ ತೋರಿಸ್ತೀನಿ ನೋಡಿರಿ. ಸಂಜೆ ಅನ್ನೋದ್ರಾಗ ಅದ್ರ ಬಣ್ಣ ಹೆಂಗೆ ಚೇಂಜ್ ಬಂದದ. ಮುಂಜಾನೆ ತೊಗೊಂಡಾಗ ಕಾಯಿ ಇತ್ತು, ಸಂಜಿನಾಗ ಈ ರೀತಿ ಆಗ್ಯದ. ಈಗ ಇದು ಬಿರ್ಸಾಗಿರ್ತದೆ ಅಂದ್ರೆ ಸಿಪ್ಪೆ ಅಗದಿ ತಾಜಾ ಇರ್ತದೆ. ಹಣ್ಣನ್ನು ನಾವು ಸ್ವೀಕರಣೆ ಮಾಡಿ ತಿನ್ಬೋದು, ಮಕ್ಕಳಿಗೆ ಹಾಗೆ ತಿಂಡಿಗೆ ಕೊಡ್ಬೋದು. 2 ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಸುಲಿದು ಅದನ್ನು ಒಂದೇ ಸಮ ಒಂದು 3-4 ಭಾಗ ಮಾಡಿ ಎರಡೂ ಕಡೆಗೆ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಸ್ವಲ್ಪ ಏನಾರ ಕಪ್ಪಾಗಿತ್ತಂದ್ರೆ ನೋಡಿರಿ, ಹಿಂಗೆ ಕಪ್ಪಾಗಿರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ 2 ಕಡೆಗೂ ತೆಗೆದು ನಡುಬರ್ಕೆ ಸ್ವಲ್ಪ 1/4 ಇಂಚ್. ಆಮೇಲೆ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಮತ್ತು ಬಾಳೆಹಣ್ಣಿನ ಸಿಪ್ಪೆ ಆಗಲಿ ಯಾವುದೇ ಆಗಲಿ, ಬಾಳೆ ದಿಂಡಾಗಲಿ ಲಘುನೇ ಕಪ್ಪಾಗ್ತದಲ್ಲ, ಅದಕ್ಕೆ ನಾವು ಯಾವಾಗ ಇತ್ಲಾಗ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು, ಬುಟ್ಟಿ ಒಳಗೆ ಒಗ್ಗರಣೆ ಮಾಡಿ ಇಟ್ಕೋರಿ, ತಕ್ಷಣ ಇದನ್ನು ಹೆಚ್ಚಿ ಬಡಕ್ಕನೆ ಅದ್ರಾಗ ಹಾಕಬೇಕು. ಭಾಳ ಹೊತ್ತಿಟ್ರೆ ಇದು ಕಪ್ಪಾಗ್ತದೆ ಮತ್ತು ನೀರಾಗ ಹಾಕ್ಲಿಕ್ಕೆ ಬರೋಂಗಿಲ್ಲ. ಇದನ್ನು ಬಾಳೆ ದಿಂಡು ಹೆಚ್ಚಿದಾಗ ನೀರಾಗ ಹಾಕ್ತೀವಿ, ಇದನ್ನು ಹಾಕ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಇದನ್ನು ತಕ್ಷಣ ಅದಕ್ಕೆ ಬುಟ್ಟಿಗೆ ಹಾಕಬೇಕು. ನೋಡಿರಿ, ನಾನು ಒಗ್ಗರಣೆ ಕಾಯಿಸಿ ಇಟ್ಕೊಂಡಿದ್ದೆ, ಅದು ಆಗೋದಕ್ಕೆ ಇದನ್ನು ಹೆಚ್ಚಿ ಬುಟ್ಟಿನಲ್ಲಿ ಹಾಕ್ಲಿಕ್ಕೆ. ಇದನ್ನು ಸಣ್ಣಾಗಿ ಗ್ಯಾಸನ್ನು ಸಣ್ಣದಾಗಿ ಇಟ್ಕೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು. 5 ನಿಮಿಷನಾಗ ಬೆಂದು ಬಿಡ್ತದೆ. ಯಾಕಂದರೆ ಇದು ಭಾಳ ಲಘು ಮೆತ್ತಗಾಗ್ತದೆ. ಬೇಕಂದ್ರೆ ಚಿಟಿಕೆ ಉಪ್ಪು ಹಾಕ್ರಿ, ಇಲ್ಲ ಹಾಗೇನೂ ಬೇಯ್ತದೆ. ಹಿಂಗೆ 1-2 ಸಾರಿ ಕೈ ಆಡಿಸೋದು, ಮುಚ್ಚಿಡೋದು ಮಾಡಿರಿ, ಬೆಂದು ಬಿಡ್ತದೆ. ಈಗ ನೋಡಿರಿ, ಒಂದು 5 ನಿಮಿಷನಾಗ ಬೆಂದದ. ಈಗ ಇದ್ರ ಬಣ್ಣನೂ ಬದಲಾಗ್ಯದ. ಇದನ್ನು ಹಿಚ್ಚಿಕೆ ನೋಡಿದ್ರೆ ಗೊತ್ತಾಗ್ತದೆ. ನೋಡಿರಿ, ಎಷ್ಟು ಲಘುನೇ ಬೆಂದುಬಿಟ್ಟದ ಇದು. ಈಗ ಇದನ್ನು ತೆಗೆದು ಮುಚ್ಚಿಟ್ಟಿರ್ತೀವಿ. ಆಮೇಲೆ ಇದನ್ನು ಒಂದು ಬುಟ್ಟಿಗೆ ತೆಗೆದು ಹಾಕ್ರಿ. ಈಗ ಇದು ಚಲೋ ಹೊತ್ನಾಗ ಆರಿದ ಈ ಬುಟ್ಟಿಗೆ ಹಾಕಿ, ಮತ್ತು ಇದಕ್ಕೆ ಶೇಂಗಾದ ಪುಡಿ, ಉಪ್ಪು, ಮತ್ತು ಇದಕ್ಕೆ ಖಾರದ ಪುಡಿ ಬೇಡ, ಚಲೋ ಇರೋಂಗಿಲ್ಲ. ಇದನ್ನೆಲ್ಲ ಹಾಕಿ ಚೆಂದಾಗಿ ಕೈನಿಂದ ಕಿವುಚಬೇಕು. ನೋಡಿರಿ, ಒಂದು 2-3 ಚಮಚ ಶೇಂಗಾದ ಪುಡಿ ಹಾಕ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕ್ಕೊಡ್ರಿ. ಅದೇನು ಜಾಸ್ತಿ ಹಾಕಿದೆ ರುಚಿ ಆಗಂಗಿಲ್ಲ ಅಂತ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಚೆಂದಾಗಿ ಕೈನಿಂದ ಕಿವುಚ್ರಿ. ಆದ್ರೆ
ಮಿಕ್ಸಿ ಒಳಗೆ ಹಾಕಿದರೆ ಭಾಳ ಸಣ್ಣ ಆಗ್ತದೆ, ರುಚಿ ಬರೋಂಗಿಲ್ಲ. ಅದಕ್ಕೆ ತಿನ್ನುವಾಗ ಯಾವುದೇ ಆಗಲಿ ಹೋಳು ಬಾಯಿಗೆ ತಿಂದಂಗೆ ಅನಿಸ್ಬೇಕು ಅನ್ನೋ ಸಲುವಾಗಿ ಇದನ್ನು ಅಗದಿ ಸಣ್ಣ ಮಾಡೋಂಗಿಲ್ಲ. ಈಗ ಇದಕ್ಕೆ ನಾನು ಆಮೇಲೆ ಮೊಸರು ಹಾಕೋದಿರ್ತದೆ, ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಮೊಸರು ಹಾಕಿದಾಗ ಹುಳಿ ಇರ್ತದಲ್ಲ, ಸ್ವಲ್ಪ ಹಾಕಿದ್ರೇ ಇದಕ್ಕೆ ರುಚಿ ಬರ್ತದೆ. ಇದಕ್ಕೆ ಒಗ್ಗರಣೆ ಮಾಡುವಾಗ ಒಂದೆರಡು ಮೆಂತ್ಯ ಮೆಣಸಿಕಾಯಿ ಅಂದ್ರೆ ಕೆಲವ್ರು ಅಂತಾರೆ ಉಪ್ಪು ಮೆಣಸಿಕಾಯಿ ಅಂತಾರೆ, ಇದನ್ನು ಮುರಿದು ಹಾಕಿ ಒಗ್ಗರಣೆ ಒಳಗೆ ಹಾಕಿದ್ರೆ ಇದಕ್ಕೆ ಆ ಖಾರ ಬಿಟ್ಟಿರ್ತದಲ್ರಿ ಅದೇ ಖಾರ ಸಾಕು. ಆ ಮೆಣಸಿನ್ಕಾಯಿ ಜೋಡಿನ ಈ ಒಗ್ಗರಣೆ ಇದಕ್ಕೆ ಹಾಕ್ರಿ, ಭಾಳ ರುಚಿ ಇರ್ತದೆ. ಇದು ಸಹಿತ ಭಕ್ರಿ ಚಪಾತಿಗೆ ಭಾಳ ರುಚಿ. ಈ ಬಾಳೆಹಣ್ಣಿನ ಸಿಪ್ಪೆಯೊಳಗೆ ಭಾಳ ಸತ್ವ ಇರ್ತದಂತ ಯಾವಾಗಾದರೂ ಈ ಸಿಪ್ಪೆ ಭರ್ತಾ ಮಾಡ್ತಿದ್ರು. ಮೊದಲು 2 ಹಣ್ಣಿನ ಸಿಪ್ಪಿದು ಮಾಡಿ ನೋಡ್ರಿ. ಇದು ನಿಮಗೆ ರುಚಿ ಅನಿಸಿದ್ರೆ ಮತ್ತೆ ಮಾಡ್ಕೊಳ್ಳಿಕ್ಕೂ ಸುಲಭದ, ಜೀರ್ಣಕ್ಕೆ ಸುಲಭದ, ಮಾಡಲಿಕ್ಕೆ ಸರಳದ. ಈ ಬ್ಯಾಸಗಿ ಒಳಗೆ ಭಕ್ರಿಗೆ ಚಪಾತಿಗೆ ರಾತ್ರಿ ಹೊತ್ತು ಇದು ಭಾಳ ಚಲೋ ಇರ್ತದೆ. ಹೊರಗೆ ಹೋಗಿ ಬಂದಾಗ ಟೈಮ್ ಸ್ವಲ್ಪ ಇದ್ದಾಗ ಮತ್ತು ಬಾಳೆಹಣ್ಣಿನ ಸಿಪ್ಪಿ ತಾಜಾ ಇದ್ದಾಗ ಇದು ಮಾಡಲಿಕ್ಕೆ ಭಾಳ ಸರಳದ. ನೀವು ಮಾಡಿ ನೋಡ್ರಿ. ಈಗ ಇನ್ನೊಂದು ರೀತಿ ಮಾಡೋದು ಹೇಳ್ತೀನಿ. ಈಗ ನಾವು ಒಂದೇ ಒಂದು ಬಾಳೆಹಣ್ಣಿನ ಸಿಪ್ಪಿ ಅದನ್ನು ಕಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕತ್ತೀನಿ. ಮೊದಲು ಹೆಂಗೆ ಬೇಯಿಸ್ತೀರೋ ಅದೇ ರೀತಿ ಬೇಯಿಸಿ ತಕ್ಕೊಡ್ರಿ. ಹೆಂಗೆ ಬೇಯಿಸೋದು ಈಗಾಗಲೇ ಹೇಳೀನಿ. ಇದು ಮೆತ್ತಗಾದ್ಮೇಲೆ ತೆಗೆದು ಇಟ್ಕೊಂಡು ಇದು ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊರಿ. ಇದು ಅನ್ನಕ್ಕೆ ಹಚ್ಕೊಳ್ಳಿಕ್ಕೆ ಒಂದು ಸಾಧನೆ ಹೇಳಲಿಕ್ಕತ್ತೀನಿ. ಇದು ಆರಿದ ಮೇಲೆ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಡ್ರಿ. ಇದು ಸಿಪ್ಪಿ ಅಷ್ಟೇ ಮಿಕ್ಸಿ ಮಾಡಿದಾಗ ಅಷ್ಟೇನು ಸಣ್ಣಾಗಿರೋದಿಲ್ಲ, ನಡೀತದೆ. ಇದಕ್ಕೆ 1-2 ಚಮಚದಷ್ಟು ಮೊಸರು ಹಾಕಿ ಇದನ್ನು ಮಿಕ್ಸಿ ಮಾಡಬೇಕು. ಒಂದು 10 ಸೆಕೆಂಡ್ ಮಾಡಿದರೆ ಸಾಕು, ತರಿಯಾಗಿ ಚಲೋ ಆಗುತ್ತದೆ. ಇದನ್ನು ಒಂದು ಭಾಂಡಿ ಒಳಗೆ ತೆಗೆದು ಹಾಕಿ ನೋಡಿರಿ. ಈಗ ನೋಡಿರಿ ಈ ರೀತಿ ಇರ್ತದೆ. ಇದು ಭಾಳ ಸಣ್ಣಾಗಿಲ್ಲ, ಅದರ ತರಿಯಾಗಿ ರುಚಿಯಾಗಿರ್ತದೆ. ಈಗ ಇದಕ್ಕೆ ಇನ್ನಷ್ಟು ಮಜ್ಜಿಗೆ ಮಾಡಿ ಸ್ವಲ್ಪ ನಾವು ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ಬರೋ ಹಂಗೆ ಒಂದಿಷ್ಟು ನೋಡಿ ಎತ್ತಿ ಹಾಕ್ಲಿಕ್ಕತ್ತೀನಲ್ಲ ಈ ರೀತಿ ಆಗಬೇಕು. ಈಗ ನೋಡಿರಿ, ಒಂದು ಬಾಳೆಹಣ್ಣಿನ ಸಿಪ್ಪಿ ತಾಳಿಸಿ ಇಟ್ಕೊಂಡಿದ್ದಕ್ಕೆ 1/4 ಚಮಚ ಉಪ್ಪು, 1/4 ಚಮಚ ಸಕ್ಕರೆ ಹಾಕ್ಲಿಕ್ಕತ್ತೀನಿ. ಸಕ್ಕರೆ ಯಾಕಂದ್ರೆ ಮೊಸರು ಹಾಕಿರ್ತೀವಿ, ಅದಕ್ಕೆ ಸಕ್ಕರೆ ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡೀನಿ. ಇದಕ್ಕೆ ಒಂದು 2 ಚಮಚದಿಂದ 4 ಚಮಚವರೆಗೂ ಶೇಂಗಾದ ಪುಡಿ ಹಾಕಿದ್ರೆ ಭಾಳ ರುಚಿ ಆಗ್ತದೆ. ಇದನ್ನು ಹಾಕಿ ಮ್ಯಾಲಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಇದನ್ನು ಕೈ ಆಡಿಸ್ರಿ. ಆಮೇಲೆ ಮೆಂತ್ಯ ಮೆಣಸಿಕಾಯಿ ಹಾಕಿದ್ದು ಒಗ್ಗರಣೆ ಹಾಕಿರಿ, ಭಾಳ ರುಚಿ ಆಗ್ತದೆ. ಮೊದಲು ಇದೆಲ್ಲ ಕೈ ಆಡಿಸಿ ಆಮೇಲೆ ಒಗ್ಗರಣೆ ಹಾಕಿರಿ. ಇದು ನಮ್ಗೆ ಒಂದೊಂದು ಸರಿ ಅನ್ನಕ್ಕೆ ಏನು ಮಾಡ್ಕೊಳ್ಳಿಕ್ಕೆ ಆಗ್ತಿರಂಗಿಲ್ಲ, ಟೈಮ್ ಕಡಿಮೆ ಇರ್ತದೆ. ಇದು ಮಾತ್ರ 10 ನಿಮಿಷನಾಗ ತಯಾರಾಗ್ತದೆ. ಅದಕ್ಕೆ ಇದು ಒಂದು ಅನ್ನಕ್ಕೆ ಹಸಿ ಪಳದೆ ಅಂತ ಮಾಡ್ತೀವಿ. ಇದನ್ನು ನೋಡಿರಿ, ಕುದಿಸೋ ಅಂಥದ್ದಿಲ್ಲ, ಇದಕ್ಕೆ ಯಾವ ಬೇರೆ ಹೋಳು ಹಾಕಿರಂಗಿಲ್ಲ. ಆದರೆ ಇದು ಒಂಥರ ರುಚಿ ಇರ್ತದೆ. ಬಾಳೆಹಣ್ಣಿನ ಸಿಪ್ಪಿನೂ ತಾಳಿಸಿ ಹಾಕಿರ್ತೀವಿ, ಶೇಂಗಾದ ಪುಡಿ ಸಾಕಷ್ಟು ಹಾಕಿರ್ತೀವಿ, ಮತ್ತು ಮಜ್ಜಿಗೆ ಒಳಗೆ ಕಲಸಿ ಮೆಂತ್ಯ ಮೆಣಸಿಕಾಯಿ ಹಾಕಿದ್ರೆ ಇದು ಒಂದು ಅನ್ನಕ್ಕೆ ದಿಢೀರ್ ಪಳದೆ, ಹಸಿ ಪಳದೆ. ತಿಂದು ನೋಡ್ರಿ, ನೀವು ಒಂದು ಸರಿ ಮಾಡಿ ನೋಡಿರಿ. ಇನ್ನೊಮ್ಮೆ ಈ ಬ್ಯಾಸಿಗೆ ದಿವ್ಸನಾಗಂತೂ ದಿನ ಮಾಡ್ಬೇಕು ಅನ್ನಿಸ್ತದೆ. ಇದು ಹೊಟ್ಟೆಗೂ ಹಿತ ಮತ್ತು ದೇಹಕ್ಕೆ ತಂಪು, ಎರಡೂ ರೀತಿಯಿಂದ ಚಲೋ. ಇದು ಅನ್ನಕ್ಕೆ ಸಾಧನೆ ಆಯ್ತು. ಇದು ಭಕ್ರಿ ಚಪಾತಿಗೆ ಸಾಧನೆ ಆಗ್ತದೆ. ನಿಮ್ಗೆ ಅನ್ನಕ್ಕೆ ಬೇಕಾದ್ರೆ ಆ ರೀತಿ ಸೌಟ್ಲೆ ಹಾಕೊಳ್ಳಂಗೆ ಮಾಡಿರಿ, ಅಥವಾ ಭಕ್ರಿ ಚಪಾತಿಗೆ ಬೇಕಾದ್ರೆ ಈ ರೀತಿ ಮಾಡಿರಿ. ಎರಡೂ ಭಾಳ ರುಚಿ ಇರ್ತದೆ, ಆರೋಗ್ಯಕ್ಕೂ ಚಲೋ ಇರ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು.